Hello students, welcome back to my YouTube channel TSK Tutorials presented by Shivkumar ST. Dear students, in today's class I am going to discuss with you the very important 2 marks questions from the model question paper 4. Before going to that, it's my humble and routine request to all. If you are new to my channel, please do subscribe my channel to watch the most essential videos that are already available in my channel. If you like those videos, please do share among your friends and don't forget to leave a comment on those videos. Let's see the very first question. Why did the old man refuse to take extra money? ಅಂದ್ರೆ ಆ ವೃದ್ಧನು ಹೆಚ್ಚುವರಿ ಹಣವನ್ನು ತೆಗೆದುಕೊಳ್ಳಲು ನಿರಾಕರಿಸ್ತಾನೆ. ಕಾರಣ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. The answer is Don Anselmo agreed to sell his land for $1,200. ಡಾನ್ ಆನ್ಸೆಲ್ಮೋ ತನ್ನ ಭೂಮಿಯನ್ನ $1,200ಗೆ ಮಾರಾಟ ಮಾಡಲು ಒಪ್ಕೊಂಡಿದ್ದ. After the survey, Americans offered extra money for extra land, but he refused it. ಸಮೀಕ್ಷೆ ನಂತರ ಅಮೆರಿಕದವರು ಹೆಚ್ಚುವರಿ ಭೂಮಿಗಾಗಿ ಹೆಚ್ಚುವರಿ ಹಣವನ್ನು ನೀಡೋದಕ್ಕೆ ಮುಂದಾಗ್ತಾರೆ. ಆದರೆ ಡಾನ್ ಆನ್ಸೆಲ್ಮೋ ಅದನ್ನ ನಯವಾಗಿ ತಿರಸ್ಕರಿಸ್ತಾನೆ. As he felt that he was insulted by the offer. ಆತ ತಿರಸ್ಕರಿಸೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅವನ್ಗೆ ಅವಮಾನ ಆಯ್ತು ಅಂತ ಆತ ಭಾವಿಸ್ತಾನೆ ಆ ಒಂದು ಆಫರ್ನಿಂದ. ಯಾಕೆ ಆ ರೀತಿ ಅವಮಾನ ಆಯ್ತು ಅಂತ ಭಾವಿಸ್ತಾನೆ ಅಂತಂದ್ರೆ he was a man of principle and he struck to his words. ಆತ ಒಬ್ಬ ತತ್ವಬದ್ಧ ವ್ಯಕ್ತಿಯಾಗಿದ್ದು ಆತ ನುಡಿದಂತೆ ನಡೆಯುವಂತ ವ್ಯಕ್ತಿಯಾಗಿರ್ತಾನೆ. ಆದ್ದರಿಂದ ಹೆಚ್ಚುವರಿ ಜಮೀನಿಗೆ ಹೆಚ್ಚುವರಿ ಹಣವನ್ನು ನೀಡಲು ಮುಂದಾದಂತಹ ಅಮೆರಿಕದವರ ಆಫರ್ ಅನ್ನ ಡಾನ್ ಆನ್ಸೆಲ್ಮೋ ತಿರಸ್ಕರಿಸ್ತಾನೆ. Name the newspapers and the institutions started by Dr. B.R. Ambedkar. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಾರಂಭಿಸಿದ ದಿನಪತ್ರಿಕೆಗಳು ಮತ್ತೆ ಸಂಸ್ಥೆಗಳನ್ನ ಹೆಸರಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ದ ಆನ್ಸರ್ ಈಸ್ ಮೂಕ್ ನಾಯಕ್, ಬಹಿಷ್ಕೃತ್ ಭಾರತ್ ಅಂಡ್ ಸಮತಾ ವರ್ ದ ನ್ಯೂಸ್ ಪೇಪರ್ ಸ್ಟಾರ್ಟೆಡ್ ಬೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಮೂಕ್ ನಾಯಕ್, ಬಹಿಷ್ಕೃತ್ ಭಾರತ್ ಮತ್ತೆ ಸಮತಾ ಎನ್ನುವಂತ 3 ದಿನಪತ್ರಿಕೆಗಳನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಾರಂಭಿಸ್ತಾರೆ. Hitakarani Sabha and the Independent Labour Party were the 2 institutions started by Dr. B.R. Ambedkar. ಹಿತಕಾರಣಿ ಸಭಾ ಮತ್ತೆ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಎನ್ನುವಂತ 2 ಸಂಸ್ಥೆಗಳನ್ನ ಸಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನ್ ಮಾಡ್ತಾರೆ, ಪ್ರಾರಂಭಿಸ್ತಾರೆ. Let's see the next question. How does the poet describe that the earth has an ocean of patience in the poem I am the land? I am the land ಎನ್ನುವಂತಹ ಪದ್ಯದಲ್ಲಿ ಭೂಮಿಗೆ ಸಾಗರದಷ್ಟು ತಾಳ್ಮೆ ಇದೆ ಎಂದು ಕವಿ ಹೇಗೆ ವರ್ಣಿಸಿದಾನೆ ಅಂತ ಪ್ರಶ್ನೆ ಕೇಳಿದ್ದಾರೆ. ದ ಆನ್ಸರ್ ಈಸ್ ದ ಲ್ಯಾಂಡ್ ಸೇಸ್ ದಟ್ ಇಟ್ ಈಸ್ ಆಲ್ವೇಸ್ ಪೇಷಂಟ್ ಅಂಡ್ ಬಿಯರ್ಸ್ ಆಲ್ ದಟ್ ಈಸ್ ಡನ್ ಟು ಇಟ್. ದ ಪೀಪಲ್ ಯೂಸ್ ದ ಲ್ಯಾಂಡ್ ಇನ್ ಮೆನಿ ವೇಸ್. ಅಂದ್ರೆ ಜನರು ಭೂಮಿಯನ್ನ ಹಲವಾರು ವಿಧಗಳಲ್ಲಿ ಬಳಸ್ತಾರೆ. ಮನುಷ್ಯರ ಆ ಒಂದು ದೌರ್ಜನ್ಯಗಳನ್ನ, ಮನುಷ್ಯರ ಒಂದು ದಬ್ಬಾಳಿಕೆಯನ್ನ ಭೂಮಿ ಬಹಳಷ್ಟು ತಾಳ್ಮೆಯಿಂದ ಸಹಿಸ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಇದೆ ಇಲ್ಲಿ. He digs the land, grows fruits and trees and even fights for land. ಅಂದ್ರೆ ಮನುಷ್ಯರು ಭೂಮಿಯನ್ನ ಉಳುಮೆ ಮಾಡ್ತಾರೆ, ಗಿಡಗಳನ್ನ ನೆಡ್ತಾರೆ, ಮರಗಳನ್ನ ಬೆಳೆಸ್ತಾರೆ, ಹಣ್ಣುಗಳನ್ನ ಬೆಳೀತಾರೆ. ಅಷ್ಟೇ ಅಲ್ಲದೆ ಭೂಮಿಗಾಗಿ ಹೋರಾಡ್ತಾರೆ, ಹೊಡೆದಾಡ್ತಾರೆ, ಕಿತ್ತಾಡ್ತಾರೆ. ದ ಸೋಲ್ಜರ್ಸ್ ಕಮ್ ವಿತ್ ಗನ್ಸ್ ಫೈಟಿಂಗ್ ಫಾರ್ ದ ಲ್ಯಾಂಡ್. ಇನ್ನು ರಾಷ್ಟ್ರ ಮಟ್ಟದಲ್ಲಿ ನೋಡೋದಾದ್ರೆ ಸೈನಿಕರು ಭೂಮಿಗೋಸ್ಕರ ಬಂದೂಕುಗಳನ್ನ ಹಿಡಿದು ಹೋರಾಡ್ತಾರೆ, ಯುದ್ಧವನ್ನ ಮಾಡ್ತಾರೆ. People build fences on the land to divide nations which suffocates like chains in her neck.
ಜನರು ರಾಷ್ಟ್ರವನ್ನ ವಿಭಜಿಸಲು ಭೂಮಿಯ ಮೇಲೆ ಚಿಕ್ಕ ಚಿಕ್ಕ ಬೇಲಿಗಳನ್ನ ಗಡಿಗಳನ್ನ ನಿರ್ಮಾಣ ಮಾಡ್ತಾರೆ. ಅದು ಆಕೆಗೆ ಯಾವ ರೀತಿ ಅನ್ಸುತ್ತೆ ಅಂತಂದ್ರೆ ಅವಳ ಕುತ್ತಿಗೆಯನ್ನ ಸರಪಳಿಗಳಿಂದ ಬಂಧಿಸ್ದಂಗ ಆಗುತ್ತೆ. ಇದರಿಂದ ಆಕೆಗೆ ಉಸಿರುಗಟ್ಟಿಸಿದಂತೆ ಆಗುತ್ತೆ ಅಂತ ಭಾವಿಸ್ತಾಳೆ. ಬಟ್ ಮದರ್ ಅರ್ತ್ ಮಾರ್ಕ್ಸ್ ಅಟ್ ದ ಪೀಪಲ್ಸ್ ಬಿಹೇವಿಯರ್ ವಿತ್ ಎ ಟೋನ್ ಆಫ್ ಸೆಲ್ಫ್ ಅಸರ್ಷನ್. ಆದ್ರೆ ಭೂಮಿ ಈ ಜನರ ಈ ಒಂದು ನಡವಳಿಕೆಗಳನ್ನ ಸ್ವಯಂ ಪ್ರತಿಪಾದನೆಯ ಸ್ವರದಲ್ಲಿ, ನೀವು ಕೇವಲ ಭೂಮಿಯ ಒಂದು ಭಾಗಕ್ಕೆ ಬೇಲಿ ಹಾಕ್ಬೋದೇ ಹೊರತು ಇಡೀ ಭೂಮಂಡಲಕ್ಕೆ ಬೇಲಿಯನ್ನು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಣ್ಕಿಸ್ತಾಳೆ. Let's see the next question. Anant was a talented boy. What makes you to appreciate him? ಅನಂತ್ ಒಬ್ಬ ಪ್ರತಿಭಾನ್ವಿತ ಹುಡುಗ. ಅವನನ್ನ ನೀವು ಮೆಚ್ಚಲು ಕಾರಣವೇನು ಅಂತ ಪ್ರಶ್ನೆ ಕೇಳಿದರೆ ದ ಆನ್ಸರ್ ಈಸ್ ಎಸ್, ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್. ಹೌದು, ಅನಂತ್ ಒಬ್ಬ ಪ್ರತಿಭಾನ್ವಿತ ಹುಡುಗನಾಗಿದ್ದ. He was the best table tennis player and the fastest runner. ಅನಂತ್ ಒಬ್ಬ ಅತ್ಯುತ್ತಮ ಟೇಬಲ್ ಟೆನ್ನಿಸ್ ಆಟಗಾರ, ಜೊತೆಗೆ ವೇಗದ ಓಟಗಾರನೂ ಸಹ ಆಗಿದ್ದ. He was composing his own tunes in ಸಿತಾರ. ಅನಂತ ಸಿತಾರದಲ್ಲಿ ತನ್ನದೇ ಆದ ರಾಗಗಳನ್ನು ರಚಿಸುವಷ್ಟು ಪ್ರಾವೀಣ್ಯತೆಯನ್ನ ಪಡ್ಕೊಂಡಿದ್ದ. ಆದ್ದರಿಂದ ಅನಂತ ಎಲ್ಲರ ಮೆಚ್ಚುಗೆಗೆ ಪಾತ್ರನಾಗಿದ್ದ. Let's move to the next question. What did the threat of mutually assured destruction imply? ಪರಸ್ಪರ ಖಚಿತವಾದ ವಿನಾಶದ ಬೆದರಿಕೆ ಏನನ್ನ ಸೂಚಿಸುತ್ತದೆ ಅಂತ ಪ್ರಶ್ನೆ ಕೇಳಿದರೆ ದ ಆನ್ಸರ್ ಈಸ್ there was the threat of mutually assured destruction. ಹೌದು, ಪರಸ್ಪರ ವಿನಾಶದ ಬೆದರಿಕೆ ಇಡೀ ವಿಶ್ವವನ್ನ ಕಾಡ್ತಾ ಇತ್ತು. As nuclear tests continued, stronger bombs were being made. ಪರಮಾಣು ಪರೀಕ್ಷೆಗಳು ಮುಂದುವರೆದಂತೆ ಬಲವಾದ ಬಾಂಬ್ಗಳನ್ನ ತಯಾರಿಸಿ ರಾಷ್ಟ್ರಗಳು ಪ್ರಿಸರ್ವ್ ಮಾಡ್ತಾ ಇದ್ರು. So the three superpowers wanted to come to an agreement to ban on the nuclear weapon test to save themselves and the world. ಆದ್ದರಿಂದ ಮೂರು ಬಲಿಷ್ಠವಾದಂತಹ ರಾಷ್ಟ್ರಗಳು UK, USSR, USA ಇಡೀ ಜಗತ್ತನ್ನ ಮತ್ತೆ ತಮ್ಮನ್ನ ತಾವು ಉಳಿಸಿಕೊಳ್ಳಲು ರಕ್ಷಿಸಿಕೊಳ್ಳಲು ಪರಮಾಣು ಶಸ್ತ್ರಾಸ್ತ್ರ ಪರೀಕ್ಷೆಗಳನ್ನ ನಿಷೇಧಿಸಲು ಒಂದು ಒಪ್ಪಂದಕ್ಕೆ ಬರಲು ಬಯಸಿದವು. Let's move to the next question. Why did Patil, the sub-inspector, come to Mohan's house? ಸಬ್-ಇನ್ಸ್ಪೆಕ್ಟರ್ ಪಾಟೀಲ್ ರವರು ಮೋಹನ್ ಅವರ ಮನೆಗೆ ಏಕೆ ಬಂದಿದ್ದರು ಅಂತ ಪ್ರಶ್ನೆ ಇದೆ. ಪಾಟೀಲ್ ದ ಸಬ್-ಇನ್ಸ್ಪೆಕ್ಟರ್ ಕೇಮ್ ಟು ಮೋಹನ್ಸ್ ಹೌಸ್ ಟು ಗಿವ್ ಎ ವಾರ್ನಿಂಗ್ ಅಬೌಟ್ ದ ರೈಡ್. ಅಂದ್ರೆ ಪೊಲೀಸ್ ದಾಳಿಯ ಬಗ್ಗೆ ನಿಖರವಾದ ಎಚ್ಚರಿಕೆಯನ್ನು ನೀಡಲು ಸಬ್-ಇನ್ಸ್ಪೆಕ್ಟರ್ ಪಾಟೀಲ್ ರವರು ಮೋಹನ್ ಅವರ ಮನೆಗೆ ಬಂದಿದ್ದರು. He helped Mohan's family by taking away the cyclostyling machine from their house. ಮೋಹನ್ ಅವರ ಮನೆಯಲ್ಲಿದ್ದಂತಹ ಸೈಕ್ಲೋಸ್ಟೈಲಿಂಗ್ ಮೆಷಿನ್ ಅನ್ನ ಹೊರಗೆ ತೆಗೆದುಕೊಂಡು ಹೋಗುವುದರ ಮೂಲಕ ಮೋಹನ್ ಅವರ ಕುಟುಂಬಕ್ಕೆ ಸಬ್ ಇನ್ಸ್ಪೆಕ್ಟರ್ ಪಾಟೀಲ್ ರವರು ಸಹಾಯ ಮಾಡಿದ್ರು. Let's move to the next question. How did Dicky Dalma feel when she climbed Mount Everest? ಡಿಕ್ಕಿ ಡಾಲ್ಮಾ ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿದಾಗ ಆಕೆಗೆ ಹೇಗನ್ನಿಸ್ತು ಅಂತ ಪ್ರಶ್ನೆ ಕೇಳಿದರೆ ಡಿಕ್ಕಿ ಡಾಲ್ಮಾ said that only an Everester can feel and understand the experiences, but it cannot be described in words. ಡಿಕ್ಕಿ ಡಾಲ್ಮಾ ಕೇವಲ ಎವರೆಸ್ಟ್ ಪರ್ವತಾರೋಹಿಗೆ ಮಾತ್ರ ಇದನ್ನ ಅನುಭವಿಸಲು ಮತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಅದನ್ನ ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. She said that it was an unimaginable and breathtaking view. ನಿಜಕ್ಕೂ ಅದು ಊಹಿಸಲು ಅಸಾಧ್ಯವಾದಂತಹ ಮತ್ತೆ ಉಸಿರುಗಟ್ಟುವಂತಹ
ಒಂದು ಅದ್ಭುತವಾದ ರಮಣೀಯ ದೃಶ್ಯವಾಗಿತ್ತು ಅಂತ ಹೇಳ್ತಾರೆ. ನೋ ಅವಾರ್ಡ್ ಕುಡ್ ಮ್ಯಾಚ್ ದ ವ್ಯೂ ಫ್ರಮ್ ದ ಹೆಬೋವ್. ಅಷ್ಟು ಎತ್ತರದಿಂದ ಆ ಒಂದು ರಮಣೀಯವಾದಂಥ ದೃಶ್ಯ ಯಾವುದೇ ಪ್ರಶಸ್ತಿಗೆ ಸರಿಸಾಟಿ ಇಲ್ಲ ಅಂತ ಹೇಳ್ತಾರೆ. Let's move to the next question. How do you say that Hanif was a young man with varied talents and interests ಅಂತ ಕೇಳಿದ್ದಾರೆ. ಅಂದ್ರೆ ಹನೀಫ್ ವೈವಿಧ್ಯಮಯ ಪ್ರತಿಭೆ ಮತ್ತು ಆಸಕ್ತಿಗಳನ್ನ ಹೊಂದಿದ್ದ ಯುವಕ ಎಂದು ನೀವು ಹೇಗೆ ಹೇಳ್ತೀರಾ ಅಂತ ಪ್ರಶ್ನೆ ಕೇಳಿದ್ದಾರೆ. ದ ಆನ್ಸರ್ ಈಸ್ ಹನೀಫ್ ಡೀಪ್ಲಿ ಇಂಟ್ರೆಸ್ಟೆಡ್ ಇನ್ ಆರ್ಟ್ ಇಸ್ ಸ್ಕೆಚ್ಡ್ ವೆಲ್. ಹನೀಫ್ಗೆ ಕಲೆಯಲ್ಲಿ ಅಪಾರವಾದಂತ ಆಸಕ್ತಿ ಇತ್ತು. ಅವರು ಚೆನ್ನಾಗಿ ಚಿತ್ರಗಳನ್ನ ಬಿಡಿಸ್ತಾ ಇದ್ರು. ಹಿ ಮೇಡ್ ಬ್ಯೂಟಿಫುಲ್ ಕಾರ್ಡ್ಸ್ ಔಟ್ ಆಫ್ ವೇಸ್ಟ್ ಮೆಟೀರಿಯಲ್ಸ್. ಅವರು ತ್ಯಾಜ್ಯ ವಸ್ತುಗಳಿಂದ ಸುಂದರವಾದ ಗ್ರೀಟಿಂಗ್ ಕಾರ್ಡ್ಗಳನ್ನ ತಯಾರಿಸ್ತಾ ಇದ್ರು. ಈ ರೆಡ್ ಬುಕ್ಸ್ ಅಂಡ್ ಲವ್ಡ್ ಪ್ಲೇಯಿಂಗ್ ಡ್ರಮ್ಸ್. ಅಷ್ಟೇ ಅಲ್ಲ, ಅವರು ಹೆಚ್ಚು ಹೆಚ್ಚು ಪುಸ್ತಕಗಳನ್ನ ಓದ್ತಾ ಇದ್ರು ಮತ್ತೆ ಡ್ರಮ್ ನುಡಿಸುವುದನ್ನ ಇಷ್ಟಪಡ್ತಾ ಇದ್ರು. ಈ ರೀತಿ ವೈವಿಧ್ಯಮಯ ಆಸಕ್ತಿಗಳನ್ನ ಮತ್ತು ಪ್ರತಿಭೆಯನ್ನ ಹೊಂದಿದ್ದ ಯುವಕರಾಗಿದ್ದರು ಹನೀಫ್. Let's move to the final question. The cries of the bird of happiness at the end gave successful expedition for Vangia. How? ಕೊನೆಯಲ್ಲಿ ಆ ಬರ್ಡ್ ಆಫ್ ಹ್ಯಾಪಿನೆಸ್ ನ ಕೂಗು ವ್ಯಾಂಜಿಯಾಗಿ ಯಶಸ್ವಿ ದಂಡಯಾತ್ರೆಯನ್ನ ನೀಡಿತು. ಹೇಗೆ ಅಂತ ಪ್ರಶ್ನೆ ಕೇಳಿದರೆ ದ ಆನ್ಸರ್ ಈಸ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಗೇವ್ 3 ಲೌಡ್ ಕ್ರೈಸ್. ಕೊನೆಯಲ್ಲಿ ಬರ್ಡ್ ಆಫ್ ಹ್ಯಾಪಿನೆಸ್ 3 ಬಾರಿ ಜೋರಾಗಿ ಕೂಗುತ್ತೆ. At the first cry, the golden sun broke through the clouds and a warm breeze came down. ಮೊದಲ ಕೂಗಿನಲ್ಲಿ ಆ ಬಂಗಾರದ ಬಣ್ಣದ ಸೂರ್ಯ ಮೋಡಗಳನ್ನ ಛೇದಿಸಿ ಬೆಚ್ಚಗಿನ ಗಾಳಿಯನ್ನ ಬೀಸ್ತಾನೆ. At the second cry, the forest appeared all over the mountains. ಎರಡನೇ ಕೂಗಿನಲ್ಲಿ ಪರ್ವತಗಳಾದ್ಯಂತ ಕಾಡು ಹಬ್ಬಿಕೊಳ್ಳುತ್ತೆ. At the third cry, green rivers and fields came into existence. ಮೂರನೇ ಕೂಗಿನಲ್ಲಿ ಹಸಿರು ನದಿಗಳು ಮತ್ತೆ ಹೊಲಗಳು ಅಸ್ತಿತ್ವಕ್ಕೆ ಬಂದವು. All the people of the village never suffered again from that day. ಆ ದಿನದಿಂದ ಆ ಭಾಗದ ಹಳ್ಳಿಯ ಜನರು ಮತ್ತೆಂದೂ ಕಷ್ಟಪಡಲಿಲ್ಲ ಎಂಬ ಪ್ರತೀತಿ ಇದೆ. By this, I wind up today's class. If you like this video, please do comment on this video and share among your friends. Thank you for watching this video.